Today we are going to discuss about how to find the square root of any perfect square number. ಇವಾಗ ಫಸ್ಟಿಗೆ ನಿಮ್ಗೆ ಒಂದು ಡೌಟ್ ಬಂದ್ಬಿಡ್ತೈತಿ. ಗಿವನ್ ನಂಬರ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಐತೋ ಇಲ್ಲ ಅನ್ನೋದು ನಮಗೆ ಹೆಂಗೆ ಗೊತ್ತಾಗ್ತದ್ರಿ? ಇಲ್ಲಿ ಹೇಳ್ತೀನಿ ನೋಡ್ರಿ. ಇಫ್ ಎನಿ ನಂಬರ್ ಎಂಡ್ಸ್ ವಿತ್ ಡಿಜಿಟ್ 2, 3, 7, 8 ದೆನ್ ದಟ್ ನಂಬರ್ ಇಸ್ ನಾಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಯಾವುದೋ ಒಂದು ಸಂಖ್ಯೆ ಲಾಸ್ಟ್ ಡಿಜಿಟ್ 2 or 3 or 7 or 8 ಇತ್ತಂದ್ರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗೋದಿಲ್ಲ. ಈ ಡಿಜಿಟ್ ಬಿಟ್ಟು ಬೇರೆ ಯಾವುದೇ ಡಿಜಿಟ್ ಇದ್ರೂ ಅದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗ್ತೈತಿ. ತಿಳಿಲ್ಲ? ಇವಾಗ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇದ್ದಿದ್ದ ಸ್ಕ್ವೇರ್ ರೂಟ್ ಹೆಂಗೆ ಫೈಂಡ್ ಮಾಡೋದು ಅಂತ ಹೇಳಿ ಹೇಳ್ತೀನಿ. 7921 ಇದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಐತಿ. ಇದ್ರ ಸ್ಕ್ವೇರ್ ರೂಟ್ ಫೈಂಡ್ ಮಾಡಬೇಕು. ಫಸ್ಟಿಗೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ದ ಸ್ಕ್ವೇರ್ ರೂಟ್ ಫೈಂಡ್ ಮಾಡುವಾಗ ಲಾಸ್ಟ್ 2 ಡಿಜಿಟ್ದ ಒಂದು ಪೇರ್ ಮಾಡ್ಕೋಬೇಕು, ರಿಮೈನಿಂಗ್ ಡಿಜಿಟ್ದ ಒಂದು ಪೇರ್ ಮಾಡ್ಕೋಬೇಕು. ನೆಕ್ಸ್ಟ್ ಲಾಸ್ಟ್ 2 ಡಿಜಿಟ್ ಒಳಗೆ ಪೂರ್ತಿ ಲಾಸ್ಟ್ ಡಿಜಿಟ್ ಯಾವ್ದೈತೆ ನೋಡ್ಕೋಬೇಕು. 1 ಪೂರ್ತಿ ಲಾಸ್ಟ್ ಡಿಜಿಟ್ ಐತಿ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಅಪ್ ಟು 10 ಸ್ಕ್ವೇರ್ ನಂಬರ್ಸ್ ಒಳಗೆ ಯಾವ ಡಿಜಿಟ್ದ ಸ್ಕ್ವೇರ್ ನಂಬರ್ ಲಾಸ್ಟ್ ಡಿಜಿಟ್ 1 ಐತಿ ನೋಡ್ಕೋಬೇಕು. ಅಪ್ ಟು 10 ಸ್ಕ್ವೇರ್ ನಂಬರ್ಸ್ ಒಳಗೆ ಯಾವ ಡಿಜಿಟ್ ಸ್ಕ್ವೇರ್ ನಂಬರ್ ಲಾಸ್ಟ್ ಡಿಜಿಟ್ 1 ಐತಿ ನೋಡ್ಕೋಬೇಕು. 1ದ ಐತಿ ಮತ್ತು 9ದ ಐತಿ. ಅವೆರಡು ಇಲ್ಲಿ ಬರ್ಕೋಬೇಕು. ಅಪ್ ಟು 10 ಸ್ಕ್ವೇರ್ ನಂಬರ್ ಒಳಗೆ ಯಾವ ಡಿಜಿಟ್ ಸ್ಕ್ವೇರ್ ನಂಬರ್ ಲಾಸ್ಟ್ ಡಿಜಿಟ್ 1 ಐತಿ ನೋಡ್ಕೋಬೇಕು. 1ದ ಲಾಸ್ಟ್ ಡಿಜಿಟ್ 1 ಐತಿ, 9ದ ಲಾಸ್ಟ್ ಡಿಜಿಟ್ 1 ಐತಿ. ಅವೆರಡು ಇಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ 79ಗಿಂತ ನಿಯರೆಸ್ಟ್ ಮತ್ತು 79ಗೆ ನಿಯರೆಸ್ಟ್ ಮತ್ತು ಲೆಸ್ ದೆನ್ ಸ್ಕ್ವೇರ್ ನಂಬರ್ ಯಾವ್ದೈತಿ ಬರ್ಕೋಬೇಕು. 64 ಇಸ್ ಲೆಸ್ ದೆನ್ ಆ್ಯಂಡ್ ನಿಯರೆಸ್ಟ್ 79. 8ದ ಸ್ಕ್ವೇರ್ 64 ಐತಿ, 9ದ ಸ್ಕ್ವೇರ್ 81 ಐತಿ. ಇದು ಈಗ 981 ಇಸ್ ಮೋರ್ ದೆನ್ 79, ಅದಕ್ಕೆ ಅದು ಕನ್ಸಿಡರ್ ಮಾಡ್ಕೋಬಾರ್ದು. ನಾವು ಲೆಸ್ ದೆನ್ ಅಂತ ಹೇಳೀನಿ. ಲೆಸ್ ದೆನ್ 79, 64 ಲೆಸ್ ದೆನ್ 79 ಐತಿ ಮತ್ತು ನಿಯರೆಸ್ಟ್ 79 ಐತಿ. ಅದರದ್ದು ಸ್ಕ್ವೇರ್ ರೂಟ್ ಎಷ್ಟ 8. ಆ 8 ಇಲ್ಲಿ ಬರ್ಕೋಬೇಕು. 79ಗಿಂತ ಲೆಸ್ ದೆನ್ ಮತ್ತು ನಿಯರೆಸ್ಟ್ ಸ್ಕ್ವೇರ್ ನಂಬರ್ ಯಾವ್ದೈತಿ ನೋಡ್ಕೋಬೇಕು. ಅದು 64. ಆ 64ದ ಸ್ಕ್ವೇರ್ ರೂಟ್ ಎಷ್ಟೈತಿ ಅದನ್ನ ಇಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಆ ಸ್ಕ್ವೇರ್ ರೂಟ್ ಬಂದಿರೋ ಅಂದ್ರೆ ಈ 8 ಇಂಟು ಫಾಲೋಯಿಂಗ್ ಡಿಜಿಟ್ 9 ಇವೆರಡಕ್ಕೂ ಮಲ್ಟಿಪ್ಲೈ ಮಾಡ್ಕೋಬೇಕು. ಮಾಡ್ಕೊಂಡ್ರೆ 8 9s 72. ನೆಕ್ಸ್ಟ್ ಏನು ಮಾಡಬೇಕು, ಈ ರಿಮೈನಿಂಗ್ ಡಿಜಿಟ್ ಏನಿರ್ತಾವಲ್ಲ 79 ಐತದ 72 ಇವೆರಡು ಕಂಪೇರ್ ಮಾಡ್ಕೋಬೇಕು. ಈ 79 72ಗಿಂತ ದೊಡ್ಡದೈತೋ ಸಣ್ಣದೈತೋ ನೋಡ್ಕೋಬೇಕು. 79 72ಗಿಂತ ದೊಡ್ಡದೈತೋ ಸಣ್ಣದೈತೋ. ಇಫ್ ಇದು ದೊಡ್ಡದಿತ್ತಂದ್ರೆ ಇಲ್ಲಿ ಲಾರ್ಜರ್ ನಂಬರ್ ಚಾಯ್ಸ್ ಮಾಡ್ಕೋಬೇಕು. 89 is the square root of 7921. ಫಸ್ಟ್ ಇಂದ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಒಂದು ನಂಬರ್ ಕೊಟ್ಟಾರ ನಿಮ್ಗೆ, ಇದ್ರ ಸ್ಕ್ವೇರ್ ರೂಟ್ ಫೈಂಡ್ ಮಾಡ್ಬೇಕಾಗೈತಿ. ಇದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಐತಿ. ಅವಾಗ ಏನ್ ಮಾಡ್ಬೇಕು, ಲಾಸ್ಟ್ 2 ಡಿಜಿಟ್ ಒಂದು ಪೇರ್ ಮಾಡ್ಕೋಬೇಕು, ರಿಮೈನಿಂಗ್ ಡಿಜಿಟ್ ಒಂದು ಪೇರ್ ಮಾಡ್ಕೋಬೇಕು. ಲಾಸ್ಟ್ 2 ಡಿಜಿಟ್ ಒಳಗ ಪೂರ್ತಿ ಲಾಸ್ಟ್ ಡಿಜಿಟ್ ಯಾವ್ದೈತಿ ನೋಡ್ಕೋಬೇಕು. ಇಲ್ಲಿ ಪೂರ್ತಿ ಲಾಸ್ಟ್ ಡಿಜಿಟ್ 1 ಐತಿ. 1 ಅಪ್ ಟು 10 ಸ್ಕ್ವೇರ್ ನಂಬರ್ಸ್ ಒಳಗ ಯಾವ ಡಿಜಿಟ್ ಸ್ಕ್ವೇರ್ ನಂಬರ್ ಲಾಸ್ಟ್ ಡಿಜಿಟ್ 1 ಆಗಿರ್ತೈತಿ ಅವೆರಡು ತಂದು ಇಲ್ಲಿ ಬರ್ಕೋಬೇಕು. 1 ಐತಿ ಮತ್ತು 9 ಐತಿ ಬರ್ಕೊಂಡ್ರಿ. ನೆಕ್ಸ್ಟ್ ಏನ್ ಮಾಡೋದು, ಈ ರಿಮೈನಿಂಗ್ ಡಿಜಿಟ್ ಏನಿರ್ತಲ್ಲ ಇದ್ರದ ನಿಯರೆಸ್ಟ್ ಮತ್ತು ಲೆಸ್ ದೆನ್ ಸ್ಕ್ವೇರ್ ನಂಬರ್ ಯಾವ್ದೈತಿ ನೋಡ್ಕೊಂಡು 64 ಐತಿ. ಅದ್ರದ್ದು ಸ್ಕ್ವೇರ್ ರೂಟ್ ಎಷ್ಟ 8 ಐತಿ. ಆ 8 ಇಲ್ಲಿ ಬರ್ಕೋಬೇಕು. ಬರ್ಕೊಂಡ 8 ಮತ್ತು ಅದ್ರದ್ದು ಫಾಲೋಯಿಂಗ್ ಡಿಜಿಟ್ ಮಲ್ಟಿಪ್ಲೈ ಮಾಡಿ ಬಂದ್ ಆನ್ಸರ್ಕ 8 ಮತ್ತು ಅದ್ರದ್ದು ಫಾಲೋಯಿಂಗ್ ಡಿಜಿಟ್ ಮಲ್ಟಿಪ್ಲೈ ಮಾಡಿ ಬಂದ್ ಆನ್ಸರ್ನ 79 ಜೊತೆ ಕಂಪೇರ್ ಮಾಡ್ಕೋಬೇಕು. 79 72ಗಿಂತ ದೊಡ್ಡದೈತೋ ಸಣ್ಣದೈತೋ ನೋಡ್ಕೋಬೇಕು. 79 ಈಸ್ ಮೋರ್ ದೆನ್ 72, ಸೊ ನಾವು ಲಾರ್ಜರ್ ಡಿಜಿಟ್ ಮಾರ್ಕ್ ಮಾಡ್ಕೋಬೇಕು. 89 is the square root of 7921. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. 3136 ಇದೊಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಐತಿ. ಇದ್ರದ ಸ್ಕ್ವೇರ್ ರೂಟ್ ಹೆಂಗೆ ಫೈಂಡ್ ಮಾಡೋದು ಅಂದ್ರೆ ಲಾಸ್ಟ್ 2 ಡಿಜಿಟ್ ಒಂದು ಪೇರ್ ಮಾಡ್ಕೋಬೇಕು, ರಿಮೈನಿಂಗ್ ಡಿಜಿಟ್ ಒಂದು ಪೇರ್ ಮಾಡ್ಕೋಬೇಕು. ಲಾಸ್ಟ್ 2 ಡಿಜಿಟ್ ಒಳಗ ಪೂರ್ತಿ ಲಾಸ್ಟ್ ಡಿಜಿಟ್ ಯಾವ್ದೈತಿ ನೋಡ್ಕೋಬೇಕು. 6 is a ಲಾಸ್ಟ್ ಡಿಜಿಟ್. ಈ 6 ಅಪ್ ಟು 10 ಸ್ಕ್ವೇರ್ ನಂಬರ್ಸ್ ಒಳಗ ಯಾವ ಡಿಜಿಟ್ ದ ಸ್ಕ್ವೇರ್ ನಂಬರ್ ಲಾಸ್ಟ್ ಡಿಜಿಟ್ 6 ಆಗಿರ್ತೈತಿ ನೋಡ್ಕೋಬೇಕು. 4 ಐತಿ ಮತ್ತು 6 ಐತಿ. 4 ಐತಿ ಮತ್ತು 6 ಐತಿ. ಅವೆರಡು ತಂದ ಇಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಈ ರಿಮೈನಿಂಗ್ ಡಿಜಿಟ್ಗಿಂತ ಸ್ಮಾಲರ್ ಮತ್ತು ನಿಯರೆಸ್ಟ್ ಸ್ಕ್ವೇರ್ ನಂಬರ್ ಯಾವ್ದೈತಿ ನೋಡ್ಕೋಬೇಕು. 25 ಐತಿ. ಈಗ 36 ತಗೊಂಡ್ರಂದ್ರೆ 6ದ 6 ಸ್ಕ್ವೇರ್ 36, 4ದ 5ದ 25, 5ದ 25 ಇಲ್ಲಿ ಐತಿ.
36 31ಕ್ಕಿಂತ ದೊಡ್ಡದೈತಿ, ಅದಕ್ಕೆ ಇದನ್ನ ಕನ್ಸಿಡರ್ ಮಾಡ್ಕೊಳ್ಳಲ್ಲ. 25 ಇದ್ರ ಸ್ಕ್ವೇರ್ ರೂಟ್ ಅಷ್ಟೇ 5 ಮತ್ತು ಅದ್ರ ಫಾಲೋಯಿಂಗ್ ಡಿಜಿಟ್ ಯಾವ್ದು 6, ಅವೆರಡು ಮಲ್ಟಿಪ್ಲೈ ಮಾಡ್ಕೋಬೇಕು. ಮಲ್ಟಿಪ್ಲೈ ಮಾಡಿ ಬಂದ ಆನ್ಸರ್ಕ ಇದಕ್ಕೆ ಕಂಪೇರ್ ಮಾಡ್ಕೋಬೇಕು. 31 ಈಸ್ ಲಾರ್ಜರ್ ದೆನ್ 30, ಅದಕ್ಕೆ ಲಾರ್ಜರ್ ಡಿಜಿಟ್ ಚಾಯ್ಸ್ ಮಾಡ್ಕೋಬೇಕು, ಲಾರ್ಜರ್ ನಂಬರ್ ಚಾಯ್ಸ್ ಮಾಡ್ಕೋಬೇಕು. 56 ಈಸ್ ಸ್ಕ್ವೇರ್ ರೂಟ್ ಆಫ್ 3136, 56 ಈಸ್ ಸ್ಕ್ವೇರ್ ರೂಟ್ ಆಫ್ 3136. ಗೊತ್ತಾಯ್ತು? ಇನ್ನೊಂದು ಎಕ್ಸಾಂಪಲ್, 10609. ಇದೊಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಐತಿ. ಇದ್ರದ್ದು ಸ್ಕ್ವೇರ್ ರೂಟ್ ಹೆಂಗೆ ಫೈಂಡ್ ಮಾಡ್ಬೇಕಂದ್ರೆ ಲಾಸ್ಟ್ 2 ಡಿಜಿಟ್ ಒಂದು ಫೇರ್ ಮಾಡ್ಕೋಬೇಕು, ರಿಮೈನಿಂಗ್ ಡಿಜಿಟ್ ಒಂದು ಫೇರ್ ಮಾಡ್ಕೋಬೇಕು. ಲಾಸ್ಟ್ 2 ಡಿಜಿಟ್ ಒಳಗೆ ಪೂರ್ತಿ ಲಾಸ್ಟ್ ಡಿಜಿಟ್ ಯಾವ್ದೈತಿ ನೋಡ್ಕೋಬೇಕು, 9 ಐತಿ. ಈ 9 ಅಪ್ ಟು 10 ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಒಳಗೆ ಯಾವ ಡಿಜಿಟ್ ಸ್ಕ್ವೇರ್ ನಂಬರ್ ಲಾಸ್ಟ್ ಡಿಜಿಟ್ 9 ಐತಿ ನೋಡ್ಕೋಬೇಕು. ಇವಾಗ 3ದು 9 ಐತಿ ಮತ್ತು 7ದು 9 ಐತಿ. ಆ ಎರಡು ನಂಬರ್ ಇಲ್ಲಿ ಬರ್ಕೋಬೇಕು. 3 7 106 ನಿಯರೆಸ್ಟ್ ಮತ್ತು ಸ್ಮಾಲರ್ ಸ್ಕ್ವೇರ್ ನಂಬರ್ ಯಾವ್ದೈತಿ ಬರ್ಕೋಬೇಕು. ಇವಾಗ 100 ಐತಿ, 121 11 ಸ್ಕ್ವೇರ್ ಐತಿ, 11ದು ಸ್ಕ್ವೇರ್ 121 ಐತಿ, 10ದು ಸ್ಕ್ವೇರ್ 100 ಐತಿ. ಇದು ಲಾರ್ಜರ್ ಆಗ್ತೈತಿ, ಸೊ ಬಿಡ್ತೀವಿ. 100 10ದು ಸ್ಕ್ವೇರ್ ಐತಿ, ಅದಕ್ಕೆ ಇಲ್ಲಿ 10 ಬರ್ಕೋತೀವಿ. ಈಗ 10 ಮತ್ತು ಅದ್ರದ್ದು ಫಾಲೋಯಿಂಗ್ ನಂಬರ ಮಲ್ಟಿಪ್ಲೈ ಮಾಡ್ಕೋಬೇಕು. 110 ಆಗ್ತೈತಿ. ಈ 110 106 ಕಂಪೇರ್ ಮಾಡ್ಕೋಬೇಕು. 106 110ಕ್ಕಿಂತ ದೊಡ್ಡದೈತೋ ಸಣ್ಣದೈತೋ ನೋಡ್ಕೋಬೇಕು. ಸಣ್ಣದೈತಿ, ಸೊ ಸಣ್ಣ ನಂಬರ್ ಚಾಯ್ಸ್ ಮಾಡ್ಕೋಬೇಕು. 103 is the square root of 106. 103 is the square root of 106. ಇನ್ನೊಮ್ಮೆ ಹೇಳ್ತೀನಿ. ಫಸ್ಟ್ ಲಾಸ್ಟ್ 2 ಡಿಜಿಟ್ ಒಂದು ಪೇರ್ ಮಾಡ್ಕೋಬೇಕು, ರಿಮೈನಿಂಗ್ ಡಿಜಿಟ್ ಒಂದು ಪೇರ್ ಮಾಡ್ಕೋಬೇಕು. ಲಾಸ್ಟ್ 2 ಡಿಜಿಟ್ ಒಳಗೆ ಪೂರ್ತಿ ಲಾಸ್ಟ್ ಡಿಜಿಟ್ ಯಾವ್ದೈತಿ ನೋಡ್ಕೊಂಡು 9 ಐತಿ. ಈ 9 ಅಪ್ ಟು 10 ಸ್ಕ್ವೇರ್ ನಂಬರ್ಸ್ ಒಳಗೆ ಯಾವ ಡಿಜಿಟ್ ಸ್ಕ್ವೇರ್ ನಂಬರ್ ಲಾಸ್ಟ್ ಡಿಜಿಟ್ 9 ಆಗಿರ್ತೈತಿ ನೋಡ್ಕೋಬೇಕು. 3 ಐತಿ ಮತ್ತು 7 ಐತಿ, ಆ ಎರಡು ಡಿಜಿಟ್ ಇಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ರಿಮೈನಿಂಗ್ ಡಿಜಿಟ್ಗಿಂತ ಸಣ್ಣದ ಮತ್ತು ನಿಯರೆಸ್ಟ್ ಸ್ಕ್ವೇರ್ ನಂಬರ್ ಯಾವ್ದೈತಿ ನೋಡ್ಕೋಬೇಕು. 100 ಐತಿ, ಅದ್ರದ್ದು ಸ್ಕ್ವೇರ್ ರೂಟ್ ಎಷ್ಟು 10, ಅದನ್ನ ಇಲ್ಲಿ ಬರ್ಕೋಬೇಕು. ನೆಕ್ಸ್ಟ್ 10 ಇಂಟು 11 ಅದ್ರದ್ದು ಫಾಲೋಯಿಂಗ್ ನಂಬರ್ ಮಲ್ಟಿಪ್ಲೈ ಮಾಡಿ ಬಂದ ಆನ್ಸರ್ಕ ಮತ್ತು ರಿಮೈನಿಂಗ್ ಡಿಜಿಟ್ಗೆ ಕಂಪೇರ್ ಮಾಡ್ಕೋಬೇಕು. ರಿಮೈನಿಂಗ್ ಡಿಜಿಟ್ ಇದಕ್ಕಿಂತ ಸ್ಮಾಲರ್ ಐತೋ ಲಾರ್ಜರ್ ಐತೋ ನೋಡ್ಕೋಬೇಕು. ಸ್ಮಾಲರ್ ಇದ್ರೆ ಸ್ಮಾಲರ್ ನಂಬರ್ ಚಾಯ್ಸ್ ಮಾಡ್ಕೋಬೇಕು, ಲಾರ್ಜರ್ ಇದ್ರೆ ಲಾರ್ಜರ್ ನಂಬರ್ ಚಾಯ್ಸ್ ಮಾಡ್ಕೋಬೇಕು. ಸ್ಮಾಲರ್ ಐತಿ, ಅದಕ್ಕೆ ಸ್ಮಾಲರ್ ನಂಬರ್ ಚಾಯ್ಸ್ ಮಾಡ್ಕೊಂಡಿವಿ. 103 is the square root of 10609. ತಿಳಿದೈತಿಲ್ಲ ಎಲ್ಲರಿಗೂ? ತಿಳಿದೈತೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದು ನಿಮ್ಗೆ ಹೋಮ್ವರ್ಕ್ 4 to 849 ಇದ್ರದ್ದು ಆನ್ಸರ್ ಕಮೆಂಟ್ ಮಾಡಿರಿ. ನೀವು ತಿಳ್ಕೊಳತ್ತೀರೋ ಇಲ್ಲೋ ಅಂತ ಹೇಳಿ ನನಗೂ ಗೊತ್ತಾಗ್ತೈತಿ.